ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಇವತ್ತು ನಾನು ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ತೊಗೊಳ್ಳೋಣ ಅಂತಂದು ಪೈ ಇಂಟರ್ನ್ಯಾಷನಲ್ಗೆ ಬಂದಿದ್ದೀನಿ. ಸೊ ನಾನು ಎಲ್ಲನೂ ಕೂಡ ಇತ್ತೀಚೆಗೆ ಪೈ ಇಂಟರ್ನ್ಯಾಷನಲ್ಲೇ ತೊಗೊತಾ ಇರೋದು. ಹಾಗಾಗಿ ವಾಷಿಂಗ್ ಮಿಷಿನನ್ನು ಕೂಡ ಪೈ ಇಂಟರ್ನ್ಯಾಷನಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಇಲ್ಲಿ ಎಲ್ಲ ಥರದ ಎಲೆಕ್ಟ್ರಾನಿಕ್ ಐಟಮ್ಸ್ ಕೂಡ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು, ನಾನು ಹಾಗೆ ಎಲ್ಲನೂ ಕೂಡ ನೋಡ್ತಾ ಇದ್ದೀನಿ. ಮೈಕ್ರೋವೇವ್ನು ಕೂಡ ತಗೋಬೇಕು. ನಮ್ಮ ಮನೇಲಿ ಅದನ್ನು ಕೂಡ ಹಳೇದಾಗಿದೆ. ಸೊ ಇವಾಗ ಬಂದಿರೋ ಕೆಲಸ ಫಸ್ಟು ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತ. ಸೊ ಇದ್ದಕ್ಕಿದ್ದಂಗೆ ವಾಷಿಂಗ್ ಮಿಷಿನ್ನು ಹಾಳಾಗೋಗ್ಬಿಡ್ತು. ಸೊ ಹಾಗಾಗಿ ಈಗ ವಾಷಿಂಗ್ ಮಿಷಿನ್ ತೊಗೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಸೊ ಅವರೆಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಇದೆಷ್ಟಾಗುತ್ತೆ ಅಂತಂದು. ನಾನು ಎಲ್ಲ ಬ್ರ್ಯಾಂಡ್ನು ನೋಡಿದೆ, ಅದ್ರಾಗೆ ವರ್ಲ್ಪೂಲ್ ನಂಗೆ ಇಷ್ಟ ಆಯಿತು. ಹಾಗಾಗಿ ವರ್ಲ್ಪೂಲ್ನಲ್ಲೇ ನೋಡ್ತಾ ಇದ್ದೀವಿ. ಸೊ ಅದರಲ್ಲೂ ಕೂಡ ಮೀಡಿಯಮ್ ಕಾಸ್ಟು, ಹೈ ಕಾಸ್ಟ್, ಲೋ ಕಾಸ್ಟ್ 3 ಥರ ಇದೆ. ಸೊ ನಾವು ಮೀಡಿಯಮ್ ಕಾಸ್ಟ್ಗೆ ಹೋಗೋಣ, ತುಂಬ ಹೈ ಬೇಡ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀವಿ. ಸೊ ನನ್ನ ಹತ್ರ ಇದ್ದಿದ್ದು ವಾಷಿಂಗ್ ಮಿಷಿನ್ ಬಂದುಬಿಟ್ಟು ಸ್ಯಾಮ್ಸಂಗು. ಅದಂತೂ ತುಂಬಾ ಯೂಸ್ ಆಗಿದೆ, ಸಿಕ್ಕಾಪಟ್ಟೆ ಯೂಸ್ ಮಾಡಿಬಿಟ್ಟಿದ್ದೀವಿ ಅದನ್ನು. ಒಂದು 10-15 ವರ್ಷ ಅಂತಲೇ ಹೇಳ್ಬೋದು. ನನ್ನ ಮದುವೆಗಿಂತ ಮುಂಚೆನೇ ತೊಗೊಂಬಂದಿದ್ರು ನನ್ನ ಹಸ್ಬೆಂಡು. ಸೊ ಹಾಗಾಗಿ ಅದು ಹಾಳಾಗೋಗಿತ್ತು. ಮತ್ತೆ ಏನು ರಿಪೇರಿ ಮಾಡಿಸೋದು, ಈಗ ಆಲ್ರೆಡಿ 2 ಟೈಮ್ಸ್ ಏನೋ ರಿಪೇರಿ ಮಾಡಿಸಿದ್ವಿ. ಸೊ ಹಾಗಾಗಿ ಹೊಸದೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊತಾ ಇದ್ದೀವಿ. ಹೊಸ ಮನೆಗೆ ಬಂದಾಗಲೇ ತೊಗೋಬೇಕು ಅಂದ್ಕೊಂಡ್ವಿ. ನೋಡೋಣ ಇನ್ನೊಂದು ಸ್ವಲ್ಪ ದಿನ ಬರಲಿ ಅಂತ ಬಿಟ್ಟಿದ್ವಿ. ಸಿಕ್ಕಾಪಟ್ಟೆ ಯೂಸ್ ಮಾಡಿ ಸೊ ಅದು ಫೈನಲ್ ಆಗಿ ಅದು ವರ್ಕ್ ಆಗ್ತಿಲ್ಲ ಅಂದಾಗ ನಾನು ಹೊಸದಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಸೊ ಇವಾಗ IFB ನೋಡ್ತಾ ಇದ್ದೀವಿ. ಇದು ಕೂಡ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಆಯಿತು ನಮಗೆ. ಸೊ ಇದು ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ನನಗೆ ಕಾಸ್ಟ್ ವೈಸ್ ಯಾಕೋ ತುಂಬ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇತ್ತು, ನೋಡ್ತಾ ಇರ್ಬೋದು. ಸೊ ಹಂಗಾಗಿ ನಂಗೆ ಇಷ್ಟ ಆಯ್ತಿದ್ದು IFBದು. ಸೊ ಬೇಡ ಅಂತಂದರು ನನ್ನ ಹಸ್ಬೆಂಡು. ಸೊ ಬೇರೆ ಬ್ರ್ಯಾಂಡ್ ಯಾವುದನ್ನು ನಾವು ಯೂಸ್ ಮಾಡಿಲ್ಲ. ಸೊ ಸ್ಯಾಮ್ಸಂಗ್ಗೆ ಯೂಸ್ ಮಾಡಿದ್ದಲ್ವಾ. ಸೊ ಹಾಗಾಗಿ ಸರಿ ಈ ಸತಿ ಬೇರೆ ತೊಗೋಣ ಅಂತ ಅಂದ್ಕೊಂಡೆ ತೊಗೊತಾ ಇದ್ದೀವಿ. ಇದು ಬಂದುಬಿಟ್ಟು 8 kgದು. ಹಾಗಾಗಿ ನಾವು ಸ್ವಲ್ಪ ಜಾಸ್ತಿನೇ ಇರೋದು ತೊಗೊಳ್ಳೋಣ 8 kgದು ಅಂತ ಅಂದ್ಕೊಂಡು ತೊಗೊತಾ ಇದ್ದೀನಿ. ಹಾಗೆ ಫ್ರಿಜ್ನು ಕೂಡ ಹಾಗೆ ನೋಡ್ಕೊಂಡು ಬಂದೆ. ಅದಾದಮೇಲೆ ನನ್ನ ಹತ್ರ ಇದ್ದಿದ್ದು ಮುಂಚೆದಿದ್ದು 6 kgದು, ಅದಕ್ಕೋಸ್ಕರ 8 kgದೇ ಇರಲಿ ಅಂತ. ಸೊ ನಾವು ನೈಟ್ ಬುಕ್ ಮಾಡಿದ್ದಲ್ವಾ, ಹಾಗಾಗಿ ನೆಕ್ಸ್ಟ್ ಡೇ ಬಂದು ಅವರು ಇದು ಹಳೆ ವಾಷಿಂಗ್ ಮಿಷಿನ್ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ. ಸೊ ಅದನ್ನು ಎಕ್ಸ್ಚೇಂಜ್ ಕೊಟ್ವಿ. 1500 ರುಪೀಸ್ಗೇನೋ ತೊಗೊಂಡ್ರು. ಸೊ ಅದು ಬಂದು ಡೆಲಿವರಿ ಕೊಟ್ಟು ಹೊಸದನ್ನು ಹಳೇದನ್ನು ತೊಗೊಂಡೋದ್ರು ಅವರು. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನಮಗೆ ಟೆಕ್ನಿಷಿಯನ್ ಬರ್ತಾರೆ. ಸೊ ಅವ್ರು ಬಂದು ಎಲ್ಲ ಬಿಚ್ಚೋ ತನಕ ಬಾಕ್ಸ್ನ ಓಪನ್ನೇ ಮಾಡಿರಲಿಲ್ಲ. ಸೊ ಅವರೇ ಬಂದು ಎಲ್ಲ ಇದನ್ನೆಲ್ಲ ಸೆಟ್ ಮಾಡಿ ಕೊಡ್ತಾ ಇದ್ದಾರೆ. ಹಾಗೆ ಇದ್ರದ್ದು 5 years ವಾರಂಟಿ ಕೂಡ ಇದೆ ಮಿಷಿನ್ಗೆ. ಸೊ ಇದು ಕಾಸ್ಟ್ ಬಂದುಬಿಟ್ಟು 35K ಆಗಿತ್ತು. ಪೈ ಇಂಟರ್ನ್ಯಾಷನಲ್ ಅವ್ರು ಬಂದುಬಿಟ್ಟು 37 ಚೇಂಜ್ ಹೇಳಿದ್ರು. ಸೊ ನಾವು ಅವ್ರ ಕಡೆಯಿಂದ ಏನೋ ಡಿಸ್ಕೌಂಟ್ ಇತ್ತು, ಹಾಗೆ ನಾವು ಕೂಡ ಒಂದು ಸ್ವಲ್ಪ ಕಡಿಮೆ ಮಾಡಿಸಿ 35Kಗೆ ಮಾಡಿಸಿದ್ವಿ. ಹಾಗೆ ಈ ಸರ್ವಿಸಿಗೆ ಬರ್ತಾರಲ್ಲ ಅವ್ರದ್ದು ಕೂಡ ಫ್ರೀ ಇರುತ್ತೆ. ಬಟ್ ಅವರು ಅದಕ್ಕೆ ಇದನ್ನು ಹಾಕಿದರು, ಫಿಲ್ಟರ್ ಹಾಕಿದ್ರು. ಯಾಕಂದರೆ ಹಾರ್ಡ್ ವಾಟರ್ ಅಲ್ವಾ. ಸೊ ಹಾಗಾಗಿ ಮತ್ತೆ ಮಿಷಿನ್ ಹಾಳಾಗ್ಬಿಡುತ್ತೆ ಬೇಗ ಅನ್ನೋದಕ್ಕೋಸ್ಕರ ಮಿಷಿನ್ ಹಾಕಿದ್ರು. ಅದನ್ನು 2000 ಏನೋ ತೊಗೊಂಡ್ರು. ಸೊ ಅದಾದಮೇಲೆ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಹೆಂಗಿರುತ್ತೆ, ಏನೇನು ಯಾವ್ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಎಲ್ಲ ನೀಟಾಗಿ ಟೆಕ್ನಿಷಿಯನ್ಸ್ ಬಂದಿರ್ತಾರಲ್ವ. ಸೊ ಮಿಷಿನ್ ಎಲ್ಲ ಫಿಟ್ ಮಾಡಿ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನನಗೆ. ಸೊ ಇದರಲ್ಲಂತೂ ಆಪ್ಷನ್ ತುಂಬಾ ಇದೆ. ನನಗೆ ಮುಂಚೆ ಇದ್ದಿದ್ದು ವಾಷಿಂಗ್ ಮಿಷಿನ್ಗಿನ್ನ ಇದರಲ್ಲಿ ತುಂಬಾ ಆಪ್ಷನ್ ಇದೆ ನನಗೆ ವಾಷಿಗೆ ಹಾಕೋದಕ್ಕೆ. ಸೊ ಅವರೆಲ್ಲನೂ ಕೂಡ ಡೀಟೇಲ್ ಆಗಿ ಹೇಳಿದ್ದಾರೆ. ಇದಿಷ್ಟು ಪ್ರೋಗ್ರಾಮ್ಸ್ ಇದೆ. ಆ ಪ್ರೋಗ್ರಾಮ್ ಚೇಂಜ್ ಮಾಡಬೇಕಾದ್ರೆ ಈ ನಾಬ್ನ ತಿರುಗಿಸ್ಬೇಕು. ಈ ಮಾರ್ಕು ಈ ಡಾಟ್ ಹತ್ರ ಇರುತ್ತೆ, ಅದು ಸೆಲೆಕ್ಟ್ ಆಗುತ್ತೆ. ವಿತ್ ಟೈಮು ಚೇಂಜ್ ಆಗುತ್ತೆ ಎಲ್ಲದಕ್ಕೂ. ಓಕೆ, ಇದು ಓಝೋನ್ ರಿಫ್ರೆಶ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ರಿಫ್ರೆಶ್ ಇದು ಮಾಡುತ್ತೆ. ಇದರಲ್ಲಿ ನೀರು ಮತ್ತು ಪೌಡ್ರು ಏನೋ ಹಾಕೋ ಅವಶ್ಯಕತೆನೂ ಇಲ್ಲ, ಏನೂ ಬರೋದು ಇಲ್ಲ. ಒಂದೇ ಇದೇನು ಅಂದರೆ ನಿಮಗೆ ಬಟ್ಟೆಲಿ ಓಡೋದು ಸ್ಮೆಲ್ ಇರುತ್ತಲ್ಲ, ಆಮೇಲೆ ನಿಮ್ಮ ಹಳೆ ಸೀರೆ ಸ್ಮೆಲ್ ಬಂದಿರುತ್ತೆ. ಜಸ್ಟ್ ಅದನ್ನ ಹಾಕ್ಬಿಟ್ಟು ಅದನ್ನ ನೀವು ಸ್ಮೆಲ್ನ ಅಬ್ಸರ್ವ್ ಮಾಡುತ್ತೆ ಅಷ್ಟೇ. ಓಕೆ, ಲಿಕ್ವಿಡ್ ಏನೋ ಹಾಕೋದಿಲ್ಲ, ಜಸ್ಟ್ ಪ್ಲೈನ್ ಬಟ್ಟೆ. ಓಕೆ ಓಕೆ. ನೆಕ್ಸ್ಟ್ ಡೆಲಿಕೇಟ್, ಐ ಥಿಂಕ್ ಯು ಆರ್ ಅವೇರ್ ಆಫ್ ದಟ್. ನಿಮಗೆ ಹಳೆ ಮಿಷಿನಲ್ಲಿ ಸೊ ಡೆಲಿಕೇಟ್ ಅಂದರೆ ನಿಮಗೆ ಎನಿ ಕೈಂಡ್ ಆಫ್ ಲೈಟ್ ಕ್ಲಾತ್ಸ್ ಲೈಕ್ ಇನ್ನರ್ ವೇಸು ಅಂಥದಕ್ಕೆಲ್ಲ ಯೂಸ್ ಮಾಡಿ, ಅಥವಾ ಸಿಲ್ಕ್ ಸ್ಯಾರೀಸು, ಕಾಟನ್ ಸ್ಯಾರೀಸು ಸಪ್ರೇಟಾಗಿ ಮಾಡ್ತೀನಿ ಅಂದ್ರೂ ಮಾಡ್ಕೊಬೋದು. ಸಾಫ್ಟ್ ಲೈಕ್ ಎಂಬ್ರಾಯ್ಡ್ರೀಸ್ ಎಲ್ಲ ಇರುತ್ತೆ ನೋಡಿ, ಅದು ಯೂಸ್ ಮಾಡಿ. ಓಕೆ.
ಕಾಟನ್ ಅಂದರೆ ನಿಮ್ಗೆ ಗೊತ್ತಿದೆ, ಇವು ಸಪ್ರೇಟಾಗಿ ನಾನು ಕಾಟನ್ ವಾಶ್ ಮಾಡ್ತೀನಿ ಅಂದರೆ ಕಾಟನ್ ವಾಶ್ ಮಾಡ್ತೀನಿ. ಓಕೆ. ಸೊ ಏನೇ ಹಾಕಿದ್ರು ಯು ಕ್ಯಾನ್ ಗೋ ಅಪ್ ಟು ಇದು 8 kg ಇರೋದ್ರಿಂದ 12 ಇಂದ 14 ಬಟ್ಟೆ ಹಾಕ್ಬೋದು. ಸೀರೆ ಆದರೆ 4 ಸಪ್ರೇಟ್. ಓಕೆ. ಇಕೋ ಕಾಟನ್ ಓಕೆ. ಇಟ್ಸ್ ಅ ಮಿಕ್ಸ್ ಕಾಟನ್ ಆ್ಯಂಡ್ ಮೋರ್ ಓವರ್ ನಿಮ್ಗೆ ಏನಂದರೆ ಲೈಕ್ ವಾಲ್ಯೂಮ್ ಸೇಮು ಬಟ್ ಡಿಫ್ರೆಂಟ್ ಫ್ಯಾಬ್ರಿಕ್, ಬಟ್ ರೆಗ್ಯುಲರಾಗಿ ಡೈ. ಸೊ ಪೂರ್ತಿಯಾಗಿ ನನಗೆ ಯಾವ ಥರ ಎಲ್ಲ ಹಾಕಬೇಕು ಏನು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿಕೊಟ್ರು. ನಾನು ಕೂಡ ವೀಡಿಯೋನು ಮಾಡಿಟ್ಕೊಂಡಿದ್ದೀನಿ, ಕೆಲವೊಂದು ಸಲ ನೆನಪಾಗಲ್ಲ ಯಾವುದದು ಏನೇನು ಅಂತ. ಸೊ ಸ್ಟಾರ್ಟಿಂಗ್ ಅಂತೂ ಎಲ್ಲ ಕನ್ಫ್ಯೂಸ್ ಆಗ್ತಾಯಿತ್ತು, ಇವಾಗ ಪರವಾಗಿಲ್ಲ ಎಲ್ಲ ಗೊತ್ತಾಗುತ್ತೆ. ಯಾಕಂದರೆ ಹೊಸದಲ್ವಾ, ಸೊ ಇದರಲ್ಲಿ ತುಂಬಾ ಆಪ್ಷನ್ಸ್ ಇದೆ, ಹಾಗಾಗಿ ತುಂಬಾ ಕನ್ಫ್ಯೂಸ್ ಆಗ್ತಾಯಿತ್ತು. ಹಾಗೆ ಹೊಸದು ತಂದ ತಕ್ಷಣ ಪೂಜೆ ಮಾಡು ಅಂತ ಹೇಳ್ತಿದ್ರು ನಮ್ಮ ಮನೆಯಲ್ಲಿ. ಹಾಗಾಗಿ ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ವಾಷಿಗೆ ಬಟ್ಟೆ ಹಾಕೋಣ ಅಂತ ಅಂದ್ಕೊಂಡೆ, ಯಾಕಂದರೆ 2 days ಆಗಿತ್ತು ಬಟ್ಟೆ ವಾಷಿಗೆ ಹಾಕಿರಲಿಲ್ಲ. ಸೊ ಸಂಜೆ ದೀಪ ಹಚ್ಚುವಾಗಲೇ ಪೂಜೆ ಮಾಡಿಬಿಟ್ರಾಯ್ತು ಅಂತಂದು. ಸೊ ನಾನು ಜುಂಬಾ ಕ್ಲಾಸಿಗೆ ಬೇರೆ ಹೋಗಬೇಕಿತ್ತು, ಹಾಗಾಗಿ ಫಸ್ಟು ದೀಪ ಎಲ್ಲ ಹಚ್ಬಿಟ್ಟು ಹೋಗ್ಬಿಡೋಣ ಪೂಜೆ ಮಾಡಿಬಿಟ್ಟು ಅಂತ ಪೂಜೆ ಮಾಡ್ತಾಯಿದ್ದೀನಿ. ಆ ವಾಷಿಂಗ್ ಮಿಷಿನ್ ತಂದಮೇಲೆ ಎಷ್ಟು ಗಲೀಜು ಬಿದ್ದಿದೆ ನೋಡಿ, ಇಲ್ಲೆಲ್ಲ ಬಾಕ್ಸಿಂದು ಅದು ಇದು ಕವರು ಎಲ್ಲ ಬಿದ್ದಿದೆ. ಸೊ ಈಗ ಫಸ್ಟ್ ರೌಂಡ್ ಬಟ್ಟೆ ಹಾಕಿದ್ದೀನಿ, ಯಾವ ಥರ ಕ್ಲೀನ್ ಆಗುತ್ತೆ ಅಂತ ನೋಡಬೇಕಲ್ಲ. ಸೊ ಹಂಗಾಗಿ ಬಟ್ಟೆ ಹಾಕಿದ್ದೀನಿ. ಮೊದಲಿನ ಮಷಿನ್ಗಿಂತ ಇದು ಚೆನ್ನಾಗೇ ಕ್ಲೀನ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು